ಇವತ್ತು ಭಗವದ್ಗೀತೆಯನ್ನು ಮುಂದುವರಿಸೋಣ. ಜೀವನದಲ್ಲಿ ಸಿಹಿ ಬೆಲ್ಲಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಅದೇ ರೀತಿ ಕಹಿಗೂ ಪ್ರಾಮುಖ್ಯತೆ ಇದೆ, ಬೇವಿಗೂ ಪ್ರಾಮುಖ್ಯತೆ ಇದೆ. ಹಾಗೆ ನೋಡಿದ್ರೆ ಆ ಬೇವು ಪ್ರಥಮ ಸ್ಥಾನ, ಬೆಲ್ಲ ಅನಂತರ. ಯಾಕೆಂದ್ರೆ ನೋವು, ಕಷ್ಟ, ಬೇವು, ಕಹಿ ಎಲ್ಲನೂ ನಮ್ಮನ್ನ ಸಿಹಿ ಕಹಿನ ಮೀರಿ ಕರ್ಕೊಂಡು ಹೋಗುತ್ತೆ. ಅದರಿಂದ ಬೇವಿಗೂ ಒಂದು ಸ್ಥಾನ ಇದೆ. ನಾವು ಕೆಲಸನ ಮಾಡಬೇಕಾದ್ರೆ ಈ ಕೆಲಸ ದುಃಖ ತಗೊಂಡ್ಬರುತ್ತೆ, ಈ ಕೆಲಸ ಮಾಡಿದ್ರೆ ದುಃಖ ನಾನು ಅನುಭವಿಸ್ಬೇಕಾಗತ್ತೆ ಅಂತ ಅದು ಕರ್ತವ್ಯವಾಗಿದ್ದರೂ ಎಷ್ಟೋ ಕೆಲಸಗಳನ್ನ ಮಾಡೋದಿಲ್ಲ, ಅದನ್ನ ಬಿಟ್ಬಿಡ್ತೀರ. ಅದಲ್ಲ, ಕೃಷ್ಣ ಹೇಳಿದ್ದು ದುಃಖ ಬರುತ್ತೆ ಅಂತ ಹೇಳಿಬಿಟ್ಟು ಕಷ್ಟವನ್ನು ಬಿಟ್ಟು ಓಡಬೇಡ. ನಿನ್ನ ದೇಹ ಕಷ್ಟಕ್ಕೆ ಒಳಪಡತ್ತೆ, ದೇಹಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕೆಲಸಗಳು ಬಂದಾಗ ತ್ಯಜಿಸಬೇಡ, ಅದು ಕರ್ತವ್ಯವಾಗಿದ್ರೆ. ಇದು ಇಷ್ಟ ಇಲ್ಲ ನನಗೆ, ಇದು ಸುಲಭ ಅಲ್ಲ ಅಂತ ನೀನು ಇದನ್ನು ದ್ವೇಷಿಸಬೇಡ. ಕೆಲಸಗಳನ್ನ ಇದು ಸುಲಭದ ಕೆಲಸ ಅಲ್ಲ ಅಂತ ದ್ವೇಷ ಮಾಡಬೇಡ. ನಿನಗಿಷ್ಟ ಅಂದ್ಬಿಟ್ಟು ಕೆಲಸದಲ್ಲಿ ಮುಳುಗಿ ಅಂಟ್ಕೊಳ್ಬೇಡ. ನೋಡ್ರ, ಅಂಟ್ಕೊಳ್ಬಾರ್ದು, ಕೆಲವು ಕೆಲಸನ ದ್ವೇಷಿಸಬಾರ್ದು, ತ್ಯಜಿಸಬಾರ್ದು, ಬಿಟ್ಟು ಹೋಗಬಾರ್ದು. ಇದು ಕೆಲಸ ಧರ್ಮ ಕರ್ತವ್ಯ ಅಂತ ಹೇಳಿದಾಗ ಮಾಡಲೇಬೇಕು ಅನ್ನೋ ಒಂದು ಸ್ವಾರಸ್ಯ ಇದರಲ್ಲಿದೆ. ಕರ್ತವ್ಯನ ಮಾಡಲೇಬೇಕು, ಫಲ ಅಫಲಗಳನ್ನು ಬಿಟ್ಟು ಅದನ್ನು ನಮ್ಮ ಲೆಕ್ಕಕ್ಕೆ ಇಟ್ಕೊಳ್ಳದೆ ಮಾಡಬೇಕು ಅನ್ನೋದೇ ಇದರ ಕಂಪ್ಲೀಟ್ ತಾತ್ಪರ್ಯ. ನಾವು ಕೆಲಸ ಮಾಡಬೇಕಾದ್ರೆ ನಾವು ಗಮನಿಸಬೇಕು, ಬ್ರಹ್ಮನಿಗೆ ಹೇಗೆ 4 ಮುಖ ಇದೆ, ಕರ್ತವ್ಯ ಬೋಧೆಗೂ 4 ಮುಖ ಇದೆ. ಧರ್ಮ 4 ಮುಖ ಇದೆ. ಕರ್ತವ್ಯದ ಬೋಧನೆ ಏನು ನಡೆಯುತ್ತೆ ಅದಕ್ಕೆ 4 ಮುಖ ಇದೆ. ಬ್ರಹ್ಮನ ಒಂದು ಮುಖದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಬಂತು ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ 4 ಮುಖ. ಒಂದು ಜೀವ ಪೋಷಣೆ ಕರ್ತವ್ಯದಲ್ಲಿ ಬರೋದು, ಜೀವ ಶೋಧನೆ 2ನೇದು, 3ನೇದು ತತ್ವ ವಿಜ್ಞಾನ, 4ನೇದು ಲೋಕ ವೃತ್ತಿ. ಈ 4 ಮುಖಗಳಿವೆ. ಈ ಒಂದು ಕರ್ತವ್ಯ ಬೋಧನೆ ಅನ್ನೋದು ಬಹಳ ಉಪಾಯವಾಗಿ ಮಾಡೋದಲ್ಲ. ಇದು ಒಂದು ತಪಸ್ಸಿ ತರಹ ಮಾಡಬೇಕು. ಕರ್ತವ್ಯನ ನಾವು ನಿರ್ವಹಿಸಬೇಕಾದ್ರೆ ಒಂದು ತಪಸ್ಸು ಅಂದ್ಕೊಂಡು ಮಾಡಬೇಕು. ಕೆಲವು ಸತಿ ಇದು ಒಂದು ಉಗ್ರ ರೂಪ ತೆಗೆದುಕೊಳ್ಬೋದು. ಇದಕ್ಕೆ ಪರಶಿವನ ಒಂದು ರೂಪ ಅಂತ ಹೇಳ್ತಾರೆ. ಪರಶಿವನ ರೂಪ ತಗೊಳ್ಬೋದು. ಪರಶಿವನ ರೂಪ ಅಂದ್ರೇನು? ಇದು ರೌದ್ರ ರೂಪ ತಗೊಳ್ಬೋದು ಒಂದೊಂದ್ಸತಿ ನಮ್ಮ ಕರ್ತವ್ಯ, ಅಥವಾ ಈ ಭೈರವ ತಾಂಡವ ರೂಪ ತಗೋಬೋದು. ಹಲಾಹಲವನ್ನು ಕುಡಿದ್ನಲ್ಲ ಶಿವ, ಆ ರೂಪ ತಗೊಳ್ಬೋದು. ಅರ್ಜುನನಿಗೆ ಕೃಷ್ಣ ಈ ರೀತಿ ನೋಡೋ ಹಾಗೆ ಮಾಡಿದ. ಅಲ್ಲಿ ಹೋದ ತಕ್ಷಣ ಅವನಿಗೆ ರೌದ್ರ ರೂಪ, ಒಂದು ಧರ್ಮದ ರುದ್ರ ರೂಪ, ಅವಳು ಉಗ್ರ ರೂಪ ಕಾಣಿಸ್ಬಿಡ್ತು. ಅದರಿಂದ ಇಲ್ಲಿ ಇರುವ ಬೋಧನೆ ಏನಿದೆ, ಕರ್ತವ್ಯ ಬೋಧನೆ ಪೌರುಷ ಬೇಕು, ಪೌರುಷ ಬೋಧನೆ ಇದೆ. ಇಲ್ಲಿ ಹೆಣ್ಣು ಹಂಬಲ ಸಾಕಾಗೋದಿಲ್ಲ. ಪೌರುಷದ ಬೋಧನೆ ಹೇಗೆ ಒಂದು ಧಾರಾಕಾರ ದಡ 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 ಬೀಳ್ತಾ ಇರೋ ಫಾಲ್ಸ್ ಥರ ನೋಡಿ. ಇನ್ನೊಂದು ಧರ್ಮದಲ್ಲಿ ಇನ್ನೊಂದು ಮುಖ, ನಿಧಾನವಾಗಿ ನದಿ ಕರುವಾಗಿ ಹರ್ಕೊಂಡು ಹೋಗ್ತಾರೋ, ಡೊಂಕಾಗಿ ಹರ್ಕೊಂಡು ಹೋಗ್ತಾರೋ, ವಂಕಿಯಾಗಿ ಹರ್ಕೊಂಡು ಹೋಗ್ತಾರೋ ನದಿ, ಫಾಲ್. ಎರಡೂ ಕೂಡ ಧರ್ಮದ ಮುಖವೇ. ಜೇನು ಒಂದು ಸಿಹಿ, ಅದರಲ್ಲಿ ಶುಂಠಿ ತೀಕ್ಷ್ಣತೆ, ಇನ್ನೊಂದು ರುಚಿ, ಆ ರೀತಿ ಎರಡೂ ಕೂಡ ಇದೆ. ಹೂವು ಮೃದುವಾಗಿದೆ, ಶಿಲೆ ಕಠಿಣವಾಗಿದೆ, ಆ ಥರ ಎರಡೂ ಇದೆ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅನ್ನೋ ಎರಡೂ ಇದೆ. ಹೀಗೆ ನಾವು ನೋಡುವಾಗ ಧರ್ಮ ಅಂದಾಗ, ಧರ್ಮ ಕರ್ತವ್ಯ ಅಂದಾಗ ನಾವು ಗಮನಿಸ್ಕೋಬೇಕು, ಇದು
ನನಗೆ ಇಷ್ಟ ಬಂದಿದ್ದನ್ನು ನಾನು ಡಿಸೈಡ್ ಮಾಡೋದಲ್ಲ. ಧರ್ಮ ಅಂದರೆ ವ್ಯಕ್ತಿ ತನ್ನ ಒಂದು ಇಷ್ಟ ಬಂದಿದ್ದನ್ನು ಡಿಸೈಡ್ ಮಾಡಿ ಇದು ಧರ್ಮ ಅಂತ ಹೇಳೋಕ್ಕಾಗಲ್ಲ, ಆಧಾರ ಇರಲ್ಲ. ಎಷ್ಟೋ ಸತಿ ಕರುಣೆ ದಯೆ ಎಲ್ಲವೂ ಕೂಡ ಅನುಚಿತ ಅನಿಸುತ್ತೆ. ಪ್ರಾಣಿ ವಧೆ ಅನ್ನೋದು ವಿಹಿತವಾದದ್ದು ಅಂತ ಆಗುವ ಸಂಭವವೂ ಇದೆ. ಪ್ರಾಣಿ ವಧೆ ವಿಹಿತ ಅಂತ ಸಂಭವ ಇದೆ, ಕರುಣೆ ಅನುಚಿತ ಇದೆ. ಒಬ್ಬರೇ ವ್ಯಕ್ತಿ ಡಿಸೈಡ್ ಮಾಡಿ ಇದು ಧರ್ಮ ನಾನು ಹೇಳಿದ್ದೆ ಅಂತ ಹೇಳೋಕ್ಕೆ ಅದಕ್ಕೆ ಆಧಾರ ಇಲ್ಲ. ಹೋಗಲಿ, ಲೋಕದ ಅಭಿಪ್ರಾಯ ತೊಗೊಂಡ್ಬಿಟ್ಟು ಇದೇ ಧರ್ಮ ಅಂತ ಹೇಳೋಕ್ಕಾಗಲ್ಲ. ನಾವು ನಿಜವಾಗ್ಲೂ ಧರ್ಮದಲ್ಲಿ ಒಂದು ಕರ್ತವ್ಯವನ್ನು ನೋಡಬೇಕಾದ್ರೆ ನಿತ್ಯ ಅನಿತ್ಯ ವಿವೇಕ ಜ್ಞಾನ ಬೇಕೇ ಬೇಕು. ನಿತ್ಯಾನಿತ್ಯ ವಿವೇಕ ಜ್ಞಾನವೇ ಭಗವದ್ಗೀತೆಯಲ್ಲಿ ಹೇಳಿರೋದು. ಇದು ಒಂದು ಆಧಾರ, ಇದರ ಮೇಲೇ ಕರ್ಮ ನಿಲ್ಲೋದು. ಅದಕ್ಕೆ ಹೇಳ್ತಾರೆ, ಕರ್ಮ ಮಾಡೋದು ಮನುಷ್ಯ ಅಂದರೆ ಪುರುಷಾಯತ್ತ, ಆದರೆ ಫಲ ಅನ್ನೋದು ದೈವಾಯತ್ತ. ಅದರಿಂದ ನಾವು ಕರ್ಮ ಮಾಡಬೇಕಾದ್ರೆ ವಿ ಶುಡ್ ನಾಟ್ ಬಿ ರಿಯಾಕ್ಟ್ ಟುವರ್ಡ್ಸ್ ದಿ ರಿಸಲ್ಟ್ ಶುಡ್ ನಾಟ್ ಇಫೆಕ್ಟ್ ಅಸ್. ಅದೇ ಎಲ್ಲದರ ಒಂದು ಸಾರಾಂಶ ಹೇಳ್ತಾ ಬರೋದು. ರಿಸಲ್ಟ್ ನಮ್ಮನ್ನು ಮುಟ್ಟಬಾರ್ದು, ರಿಸಲ್ಟ್ ನಮ್ಮನ್ನು ತಗಲ್ಬಾರ್ದು. ಈ ಭಗವದ್ಗೀತೆ ಮುಂದುವರಿಸ್ತಾ ಕೆಲವು ಶಾಸ್ತ್ರ ಪರಿಭಾಷೆಯ ಕೆಲವು ಪದಗಳು ಅದರಲ್ಲಿ ಬರುತ್ತೆ. ಉದಾಹರಣೆಗೆ ಬ್ರಹ್ಮ ಅಂತ ಬರ್ಬೋದು, ಅಥವಾ ಪ್ರಕೃತಿ ಅಂತ ಬರ್ಬೋದು, ಅಥವಾ ಆತ್ಮ ಅಂತ ಬರ್ಬೋದು, ಅಂತರಾತ್ಮ ಅಂತ ಬರ್ಬೋದು. ಇವೆಲ್ಲವೂ ಪದಗಳೆಲ್ಲ ಭಗವದ್ಗೀತೆಯ ಒಂದು ಪ್ರಸಂಗ ಏನು ನಡೀತೋ ಅದಕ್ಕಿಂತ ಮುಂಚಿನಿಂದನೇ ಈ ಪದಗಳೆಲ್ಲ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇದು ಬಹಳ ಹಳೆಯದು, ಪ್ರಾಚೀನವಾದ ಪದಗಳು. ಅದಕ್ಕೆ ಶಾಸ್ತ್ರ ಪರಿಭಾಷೆಯ ಪದಗಳು ಅಂತ ಹೇಳ್ತಾರೆ. ಇದೆಲ್ಲವನ್ನು ನೋಡಿದಾಗ ಭಗವದ್ಗೀತೆ ಪ್ರಸಂಗ ನಡೆದಿದ್ದಕ್ಕೆ ಮುಂಚೆನೇ ಈ ಪದಗಳೆಲ್ಲ ಉಪಯೋಗದಲ್ಲಿ ಇದ್ದಿದ್ದರಿಂದ ಇದು ವೇದೋಪನಿಷತ್ತುಗಳಲ್ಲಿ ಈ ಪದಗಳಿದೆ. ಅಂದರೆ ವೇದೋಪನಿಷತ್ತುಗಳ ಟೈಮ್ ನೋಡೋಣ, ಎಷ್ಟು ಸಾವಿರಾರು ವರ್ಷ ಪ್ರಾಚೀನವಾದದ್ದು ವೇದೋಪನಿಷತ್ತುಗಳು. ಆ ಪದಗಳನ್ನು ಇಲ್ಲಿ ಬಳಸಿದೆ. ಇವತ್ತು ಕೆಲವು ಪದಗಳನ್ನು ಮಾತ್ರ ತಿಳ್ಕೊಳ್ಳೋಣ. ಅದು ವೇದೋಪನಿಷತ್ತುಗಳಲ್ಲಿ ಬರುತ್ತೆ. ಆ ಪದಗಳನ್ನು ತಿಳ್ಕೊಂಡ್ರೆ ಭಗವದ್ಗೀತೆ ಇನ್ನೂ ಆಳವಾಗಿ ಅರ್ಥ ಆಗುತ್ತೆ ಅಂತ ನನ್ನ ಉದ್ದೇಶ. ಈಗ ಉದಾಹರಣೆಗೆ ಧರ್ಮ ಅಂತ ಹೇಳ್ತೀವಿ. ಇವಾಗ ಧರ್ಮ ಅಂದಾಗ ಧರ್ಮನ 6 ದೃಷ್ಟಿಯಲ್ಲಿ ನೋಡ್ಬೋದು. ಧರ್ಮ ಅಂದಾಗ ಸ್ವಧರ್ಮ ಎರಡನೇದು, ಸ್ವಧರ್ಮ, ಅಧರ್ಮ, ವಿಧರ್ಮ, ಉಭಯ ಧರ್ಮ, ಆಮೇಲೆ ಕೊನೆಯಲ್ಲಿ ಅಧಿಧರ್ಮ. ಈ ಥರ 6 ವಿಧವಾದ ಧರ್ಮಗಳು ಇದೆ. ಧರ್ಮ ಅಂದರೆ ಅದು ವಿಹಿತವಾದದ್ದು, ಸ್ವಹಿತವೂ ಹೌದು, ಪರಹಿತವೂ ಹೌದು. ಧರ್ಮ ಅಂದರೆ ಇದು ನಾವು ಮಾಡುವ ಒಂದು ಲೌಕಿಕವಾದ ಕರ್ಮಗಳಿರ್ಬೋದು, ಅಥವಾ ವೈದಿಕ ಕರ್ಮಗಳಿರ್ಬೋದು. ಲೌಕಿಕ ಕರ್ಮ, ವೈದಿಕ ಕರ್ಮ, ಇವುಗಳ ವ್ಯವಹಾರ, ಇವುಗಳ ಮರ್ಯಾದೆ, ನಿಯಮ ಎಲ್ಲದರ ಸಮುದಾಯ ಬರುತ್ತೆ ಧರ್ಮ ಅಂದರೆ. ಸ್ವಧರ್ಮ ಅಂದರೆ ಒಬ್ಬ ವ್ಯಕ್ತಿ ತನ್ನ ಕುಲ ಮತ್ತು ತನ್ನ ಸಮಾಜವನ್ನು ನೋಡಿ, ಆ ಸನ್ನಿವೇಶವನ್ನು ನೋಡಿ ಒಂದು ಸಿದ್ಧಾಂತಕ್ಕೆ ಬಂದ್ಬಿಡೋದು ಸ್ವಧರ್ಮ. ಅಧರ್ಮ ಅಂದರೆ ಧರ್ಮಕ್ಕೆ ವಿರುದ್ಧವಾದದ್ದು, ಧರ್ಮಕ್ಕೆ ವ್ಯತಿರಿಕ್ತವಾದದ್ದು, ಒಂದು ವಿರೋಧವಾದದ್ದು, ಧರ್ಮದಲ್ಲ, ಅದು ಅಧರ್ಮ. ವಿಧರ್ಮ ಅಂದರೆ ಪರಧರ್ಮ. ವಿಧರ್ಮ ಅಂದರೆ ಉಭಯ ಧರ್ಮ ಅಂದರೆ ತಟಸ್ಥ, ಈ ಕಡೆನೂ ಇಲ್ಲ ಆ ಕಡೆ ಧರ್ಮನೂ ಇಲ್ಲ ಅಧರ್ಮನೂ ಇಲ್ಲ, ಅದ್ರ ಬಗ್ಗೆ ಉದಾಸೀನವಾಗಿರುವುದು, ಅದು ಉಭಯ, ತಾಟಸ್ಥ್ಯ ಅದು. ಆಮೇಲೆ ಕೊನೆಯದು ಅಧಿಧರ್ಮ, ಅದು ಶತ್ರು ಮಿತ್ರ ಮೀರಿದ್ದು, ಆಮೇಲೆ ರಾಗದ್ವೇಷಗಳನ್ನು ಮೀರಿದ್ದು, ಅದು ಎಲ್ಲಕ್ಕೂ ಮೀರಿದ್ದು, ಪುಣ್ಯ ಪಾಪಗಳನ್ನು ಮೀರಿದ್ದು. ಅಧಿಧರ್ಮ ಅಂದರೆ ಧರ್ಮಾಧರ್ಮಕ್ಕೂ ಮೀರಿದ್ದು. ಈ ರೀತಿ ನಮಗೆ ನಾವು ನೋಡ್ತಾ ಬರ್ತೀವಿ. ಈ ಅರ್ಥ ಎಲ್ಲ ಇದು ವೇದ ಉಪನಿಷತ್ತಲ್ಲೇ ಇದೆ. ಇದನ್ನ ಅರ್ಥ ತಿಳ್ಕೊಂಡ್ಬಿಟ್ಟಾಗ ಧರ್ಮದ ಅರ್ಥನ ನಾವು ಮುಂದೆ ಭಗವದ್ಗೀತೆ ಮುಂದೆ ಬರ್ತಾ ಈ ಪದಗಳೆಲ್ಲ ನಮಗೆ ಒಂದು ಒಳಗಿಂದ ಒಂದು ರೀತಿಯ ಅನುಭವಗಳನ್ನು ಕೊಡುತ್ತೆ. ಈಗ ನಾವು ಆತ್ಮ ಅಂತೀವಿ. ಆತ್ಮ ಅಂದರೆ ಏನು ಅಂದಾಗ ಇದರ ಒಂದು ಅರ್ಥ ಬ್ರಹ್ಮ ಅನ್ನೋ ಅರ್ಥದಲ್ಲಿ ಬರುತ್ತೆ. ಆತ್ಮ ಅಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನಲ್ವಾ, ಅದು ನಾನು ಅನ್ನೋದು. ನಾವು ಅದನ್ನು ಬಳಸುವಾಗ ನಾನು ಅಂತ ಬಳಸುವಾಗ ನಮ್ಮ ಉದ್ದೇಶ ಆ್ಯಕ್ಚುಲಿ ಬ್ರಹ್ಮ ಅಂತಲೇ, ನಾನು ಬ್ರಹ್ಮ ಅಂತಲೇ ನಾವು ಬಳಸೋ ಉದ್ದೇಶ. ಆದರೆ ನಾವು ಮಾಯೆನಲ್ಲಿ ಅಹಂನ ನಾನು ಅಂದ್ಕೊಂಡ್ಬಿಟ್ಟು ಇಲ್ಲಿ ಪ್ರಪಂಚದಿಂದ ಬೇರೆ ಮಾಡ್ಕೊಂಡ್ಬಿಡ್ತೀವಿ. ಆ ನಾನು ಅನ್ನೋದು ಬ್ರಹ್ಮ ಆಗಿದ್ರೆ ಪ್ರಪಂಚಕ್ಕೂ ನನಗೂ ಏನೂ ಒಂದು ಸ್ವಲ್ಪನೂ ಇದೇ ಇಲ್ಲ, ಬ್ಯಾರಿಯರೇ ಇಲ್ಲ.
ಆದರೆ ನಾನು ನಾನು ಅಂತ ಹೇಳ್ತಾ ಹೇಳ್ತಾ ಅಹಂನ ಮಾಯೆನಲ್ಲಿ ಅಹಂ ನಾನು ಅಂದ್ಕೊಂಡ್ಬಿಟ್ಟು ಆತ್ಮನ ಮರ್ತಿರೋದ್ರಿಂದ ನಾವು ಪ್ರಪಂಚದಿಂದ ಬೇರೆ ಮಾಡ್ಕೊಂಡ್ವಿ. ಇದು ದೇಹಾತ್ಮ ಅಂತ ಕೂಡ ಅನ್ಬೋದು ಇದನ್ನು. ಯಾಕೆಂದರೆ ದೇಹದಲ್ಲಿ ಇರೋದ್ರಿಂದ ಗುರುತಿಸ್ಕೊಳ್ಳೋದ್ರಿಂದ ನಾನು ನಾನು ಅಂತ ದೇಹಾತ್ಮ ಅಂತಲೂ ಅಂತಾರೆ. ಈಗ ದೇಹ ಅಂದರೆ ಏನು? ಏನು ಹೇಳುತ್ತೆ? ನಮ್ಮ ಅಂಗಾಂಗಗಳು, ಮನಸ್ಸು, ಬುದ್ಧಿ, ಪ್ರಾಣ ಇದು ಸೇರಿ ದೇಹ ಆಗಿದೆ ಅಲ್ವಾ? ಆ ಜೀವಾತ್ಮ ಅಂದರೆ ಏನು? ಯಾವುದ ಚೈತನ್ಯ ಒಳಗಡೆ ಈ ದೇಹ ಮನಸ್ಸಿಗೂ ಶಕ್ತಿ ಕೊಟ್ಕೊಂಡು ಅಂತರಾತ್ಮವನ್ನು ಕನೆಕ್ಟ್ ಮಾಡಿ, ಶುದ್ಧ ಆತ್ಮನ ಕನೆಕ್ಟ್ ಮಾಡಿ, ಶುದ್ಧ ಚೈತನ್ಯವನ್ನು ಕನೆಕ್ಟ್ ಮಾಡಿ, ಶುದ್ಧ ಚೈತನ್ಯ ಜೊತೆಗೂ ಮತ್ತು ದೇಹ ಮನಸ್ಸಿನ ಜೊತೆಗೂ ಯಾವುದು ಕನೆಕ್ಷನ್ ಇಟ್ಕೊಂಡಿದೆ ಅದನ್ನು ಜೀವಾತ್ಮ ಅಂತಾರೆ. ಅಂತರಾತ್ಮ ಅಂದ್ರೆ ಏನು? ಈ ಅಂತರಾತ್ಮ ಅನ್ನೋದು ಶುದ್ಧ ಚೈತನ್ಯಾಂಶ. ಇದನ್ನು ಕೂಟಾತ್ಮ ಅಂತ ಅನ್ಬೋದು, ಅಥವಾ ಇದನ್ನು ಸೂತ್ರಾತ್ಮ ಅಂತಲೂ ಅಂತಾರೆ. ಯಾಕೆಂದರೆ ಇದು ಬಹಳ ಗೂಢವಾದದ್ದು. ಇದು ಮಣಿ ಸರ ಪುಡ್ಸಿದ್ರೆ ಒಳಗಡೆ ಸೂತ್ರ ಇರುತ್ತಲ್ಲ, ಕಾಣದೇ ಇರೋ ದಾರ ಥರ, ಆ ಥರ ಗೂಢವಾಗಿರುತ್ತೆ. ಇದು ಅಂತರಾತ್ಮ. ಅಂತರಾತ್ಮ, ಜೀವಾತ್ಮ ಎಲ್ಲ ಕಡೆನೂ ಎಲ್ಲದನ್ನೂ ಕೂಡ ಕನೆಕ್ಟ್ ಮಾಡಿರೋದು ಪರಮಾತ್ಮ. ಪರಮಾತ್ಮ ಅನ್ನೋದು ಎಲ್ಲ ಅಂತರಾತ್ಮಕ್ಕೆ ಚೈತನ್ಯ ಕೊಟ್ಕೊಂಡು ಎಲ್ಲಕ್ಕೂ ಆಧಾರವಾಗಿ ಇರೋದು ಪರಮಾತ್ಮ. ಈ ಪರಮಾತ್ಮ ಬ್ರಹ್ಮವಸ್ತುವಿನ ಒಂದು ದೇಶ. ಇದನ್ನು ಈಶ್ವರ ಅಂತ ಕರೀತಾರೆ. ಈ ಪರಮಾತ್ಮ ಅನ್ನೋದು ವ್ಯಾಪಿಸ್ಕೊಂಡಿರೋದು, ಇದೇ ಎಲ್ಲಕ್ಕೂ ಶಕ್ತಿ, ಅಂತರಾತ್ಮಕ್ಕೆಲ್ಲ ಶಕ್ತಿ ಕೊಡ್ತಾ ಇರೋದು, ಅಂತರಾತ್ಮಕ್ಕೂ ಆಧಾರವಾಗಿರೋದು. ಈ ಅಂತರಾತ್ಮ ಈ ಜೀವಾತ್ಮಕ್ಕೆ ಆಧಾರ ಕೊಟ್ಟಿದೆ, ಜೀವಾತ್ಮ ದೇಹಕ್ಕೆ ಮನಸ್ಸಿಗೆ ಆಧಾರ ಕೊಟ್ಟಿದೆ. ಈ ರೀತಿ ನಮಗೆ ಮನಸ್ಸಿಗೆ ಗೊತ್ತಾದರೆ ಮುಂದೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಹೇಳ್ತಾ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈಶ್ವರ ಅಂದರೆ ಏನು? ಹಾಗಾದರೆ ಈಶ್ವರ ಅಂದರೆ ಪರಮಾತ್ಮ ಅಂತ. ಈಶ್ವರ ಅಂದರೆ ಏನು? ಈ ಸೃಷ್ಟಿ ಸ್ಥಿತಿಲಯ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರಹ್ಮ ವಸ್ತು ಏನಿದೆ ಅದರ ದೆಸೆಯೇ ಈಶ್ವರ. ಒಂದು ಸೃಷ್ಟಿಯ ಕಾರ್ಯ ಮಾಡುವಾಗ ಅದರಲ್ಲಿ ಅಡಗಿರುವಂತಹ ಕಾರ್ಯ ಮತ್ತು ಅದರ ನಿಯಮವನ್ನು ಋತ ಅಂತ ಹೇಳ್ತಾರೆ. ಋತ ಸ್ವರೂಪದಲ್ಲಿ ಎಲ್ಲದರೊಳಗೂ ಇದ್ದಾನೆ ಈಶ್ವರ, ಋತ ಅಂತ ಹೇಳ್ತಾರೆ. ಆ ಋತ ಹೇಗೆ? ಅದು ಒಂದು ಅದು ಬಹಳ ಸಹಜವಾದ ಒಂದು ಶಕ್ತಿ. ಋತ ಬೀಜ, ಧರ್ಮ ಬೀಜ ಅಂತ ಹೇಳ್ತಾರೆ. ಧರ್ಮ ಬೀಜ ಅದು. ಆ ಬೀಜ ನಮ್ಮ ವಂಶದಲ್ಲಿ ಆ ಸಂತತಿಯಲ್ಲಿ ಕಾಣುತ್ತೆ, ಅಂಥ ಬೀಜ ಅದು ಋತ ಅನ್ನೋದು. ನಾವು ಸತ್ಯವಾಗಿದ್ದಾಗ ನಮ್ಮನ್ನು ಸತ್ಯ ಅನ್ನೋದು ನಮ್ಮ ಕರ್ಮಕ್ಕೆ ತಕ್ಕಂಥ ಲಾಭ ಫಲಗಳನ್ನು ಕೊಡುತ್ತೆ. ಯಾಕೆ ಅಂದರೆ ಋತದಿಂದಲೇ ಸತ್ಯ ಬರ್ತದೆ. ಈ ಋತ ಅನ್ನೋದು ಒಳಗಡೆನೆ ಆ ಬೀಜ ರೂಪದಲ್ಲಿ ಅದು ಅಡಗಿದೆ. ಹೀಗೆ ನಾವು ಒಂದೊಂದನ್ನು ನೋಡ್ತಾ ಇದ್ದಾಗ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಒಂದೊಂದು ಪದಕ್ಕೂ ಎಲ್ಲದಕ್ಕೂ ಆಳವಾಗಿ ಅರ್ಥ ಇದೆ. ಈಶ್ವರ ಅಂದಾಗ ಬ್ರಹ್ಮವಸ್ತುವಿನ ದಿಶೆಯಲ್ಲಿರೋದು, ಋತ ಸತ್ಯ, ಅದರಿಂದ ಧರ್ಮ. ಏನು ಕರ್ಮ ಮಾಡ್ತೀವಿ ಅದರ ಕರ್ತವ್ಯ ಏನಿದೆ ಅದು ಧರ್ಮದಲ್ಲಿ. ಮುಂದೆ ನಾಳೆ ನಾನು ಮುಂದುವರಿಸ್ತೀನಿ. ಕೆಲವು ಪದಗಳ ಅರ್ಥವನ್ನು ನಾಳೆ ಇನ್ನೂ ಬೇಕಾದಷ್ಟು ಪದಗಳನ್ನು ಅರ್ಥಗಳನ್ನ ತಿಳ್ಕೊಂಡು ನಾವು ಯಾವ ರೀತಿ ಕೃಷ್ಣಾರ್ಜುನರ ಸಂವಾದವನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಬರೀ ಪದ ತಿಳ್ಕೊಳ್ಳೋಕ್ಕಿಂತ ಆ ಪದ ತಿಳ್ಕೊಂಡ ಆತ್ಮ ಅಂದಾಗೆಲ್ಲ, ಜೀವಾತ್ಮ ಅಂದಾಗೆಲ್ಲ, ಪರಮಾತ್ಮ ಅಂದಾಗೆಲ್ಲ ನಮಗೆ ಅದರದ್ದು ಸೂಕ್ಷ್ಮ ಗೊತ್ತಾಗ್ತಾ ಇದ್ದರೆ ಇದು ಬಹಳ ಚೆನ್ನಾಗಿ ಇದನ್ನು ಹೇಳ್ಬೋದು.